ಹ್ಯಾಪಿ ನ್ಯೂ ಇಯರ್ಗೆ ಒಂದು ಗಿಫ್ಟ್ ತಂದಿದ್ದೀನಿ. ಹ್ಯಾಪಿ ನ್ಯೂ ಇಯರ್. ಈ ವರ್ಷದ ರೆಸೊಲ್ಯೂಷನ್ ಏನು? What is up fam? Hi, so welcome back to my new vlog guys. ಇವತ್ತು ನೈಟ್ ಲಾಸ್ಟ್ ಡೇ ಆಫ್ ದಿ ಇಯರ್, ಲಾಸ್ಟ್ ನೈಟ್ ಆಫ್ ದಿ ಇಯರ್. ನಾವು ಕೇಕು ಮತ್ತು ಒಂದಷ್ಟು ಗಿಫ್ಟು ಮತ್ತು ಪುಷ್ಪ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಹ್ಯಾಪಿ ನ್ಯೂ ಇಯರ್ ಗೈಸ್. ಇವತ್ತು ಹ್ಯಾಪಿ ಆಗಿರಬೇಕು. ಹ್ಯಾಪಿ ನ್ಯೂ ಇಯರ್. 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 ಹ್ಯಾಪಿ 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 ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಹ್ಯಾಪಿ ನ್ಯೂ ಇಯರ್ಗೆ ಒಂದು ಗಿಫ್ಟ್ ತಂದಿದ್ದೀನಿ. ಏನಿರ್ಬೋದು 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 ಗೆಸ್ ಮಾಡಿ ಬೇಗ ಬೇಗ. ಏನಿರ್ಬೋದು? ಏನೋ ಗೊತ್ತಿಲ್ಲ. ನೀನ್ ಏನ್ ಸರ್ಪ್ರೈಸ್ ತರ್ತಾ ಇರ್ತೀಯ, ಏನಂತ ಗೆಸ್ ಮಾಡೋದು? ಬೆಳಿಗ್ಗೆ ಟೆನ್ಷನ್ ನಮ್ಗೆ ಮಾಡಿರೋ ಫ್ರಾಂಕೆ ಇನ್ನೂ ನಮ್ಗೆ ಅರ್ಗಿಸ್ಕೋಕ್ ಆಗ್ತಾ ಇಲ್ಲ. ಇಬ್ರು ಮಾತಾಡೋದಲ್ಲೇ ಇದೀವಿ. ಏನ್ ಗಿಫ್ಟ್ ಇರ್ಬೋದು? ನಮ್ ಚಪ್ಪಲಿ ನಂಬರ್ ಕೇಳಿದಾರೆ. ನಾನು ಆಗ್ಲೇ ಫೋನ್ ಮಾಡಿ ಚಪ್ಪಲಿ ನಂಬರ್ ಕೇಳ್ಬಿಟ್ಟೆ ಗೈಸ್. ನಾನು ಅಪ್ಪ ಅಮ್ಮಂಗೆ ಈ ವರ್ಷ ತಂದಿರೋದು ಲೈಫಲ್ಲಿ ಜಾರದೇ ಇರಲಿ ಅಂತ ಚಪ್ಪಲಿ. ಪಾಪ ನೋಡಿ, ಲೈಫಲ್ಲಿ ನೀವು ಜಾರಿ ಇಲ್ಲಿ ಒಂದ್ಸರಿ ಜಾರಿ ಬಿದ್ದಿದ್ದೀರಾ ಲೈಫಲ್ಲಿ, ಮತ್ತೆ ಮತ್ತೆ ಜಾರಿ ಬೀಳ್ಬಾರ್ದು ಅಂತ ಚಪ್ಪಲಿ. ಇನ್ನೊಂದು ಚಪ್ಪಲಿ ನಮ್ಮ ಅಮ್ಮಂಗೆ ಜಾರ್ ಬೀಳ್ತಾನೆ ಇರ್ತಾರೆ ನಮ್ಮ ಅಮ್ಮ, ಜಾರ್ ಬೀಳ್ಬಾರ್ದು ಅಂತ ಇನ್ನೊಂದು ಚಪ್ಪಲಿ. ಅದು ಜೆಂಟ್ಸ್ ಪಾಯ್ದು ಲೇಡೀಸು. ಗೈಸ್ ಈಗ ಕೇಕ್ ಕಟ್ ಮಾಡೋ ಸಮಯ. ಸ್ಪ್ರೇ ತಗೊಳ್ಳಿ ಪಾಪ್ ಬೇಡ. ಹ್ಯಾಪಿ ಗೈಸ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಕೇಕ್ ಕಟ್ ಮಾಡೋಣ ಅಂತ. ಹ್ಯಾಪಿ 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 ನ್ಯೂ ಇಯರ್. ಎದುರ್ಕೊಂಡ್ಬಿಟ್ಟಳು. ಕೇಕ್ ಕಟ್ ಮಾಡಲು ಸ್ಪ್ರೇ ಹೊಡಿತಿಲ್ಲ. ಸೊ ಫೈನಲಿ ಕೇಕ್ ಓಪನ್ ಮಾಡಿದೀವಿ. ರೆಡ್ ವೆಲ್ವೆಟ್ ಕೇಕ್ ಗೈಸ್. ಹಾ ಇಟ್ಕೊಳ್ರಿ. ಅವ್ರದ್ದು ಆನಿವರ್ಸರಿ ಮಾಡ್ತಿದ್ದೀರಾ? ಕೈ ಇಟ್ರು ಎಲ್ರು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. हुशार जाते थे माम हुशार से ಹಿಂಗ್ ಹಿಂಸೆ ಕೊಡ್ರೆ ಯಾರು ಬದುಕ್ತಾರ ಸರ್? ಹ್ಯಾಪಿ ನ್ಯೂ ಇಯರ್. ಕೇಕ್ ಕೇಕ್ ಚಡ್ಡಿ ಬಿಚ್ಚಡಿ ಅವನಿಗೆ. ಎಲ್ರು ಹೊಡಿತ್ಯಾ? ಎಲ್ರು ಹೊಡಿತಾನೆ. ಸ್ಪ್ರೇ ಮಾಡಿ ಮಾಡಿ ಅವನು. ಜಾರ್ತಾ ಇದೆ, ನೆಲ ಎಲ್ಲ ಜಾರ್ತಾ ಇದೆ. ಸರಿಯಾಗಿ ಬೀಳೋದು ನೋಡಿ ಹೆಂಗಾಗೋಯ್ತು ಮತ್ತೆ ನೆಲ. ಕೇಕ್ ಒಂಥರ ಸಖತ್ತಾಗಿದೆ. ಫುಲ್ ಬಟರ್ ತರ ಇದೆ. ಚೆನ್ನಾಗಿದೆಯಪ್ಪ ಕೇಕು? ಮಾಮ್ ಚೆನ್ನಾಗಿದ್ಯಾ? ಓಕೆ, ಈಗ ನಮ್ಮ ಮನೆಯವ್ರಿಗೆ ಅವರ ರೆಸೊಲ್ಯೂಷನ್ ಕೇಳೋಣ ಈ ವರ್ಷದ್ದೇನು ಅಂತ. ಈ ವರ್ಷದ ರೆಸೊಲ್ಯೂಷನ್ ಏನು? ಈ ವರ್ಷ ರೆಸೊಲ್ಯೂಷನ್ ಏನ್ ಗೊತ್ತಾ? ಎಲ್ಲ ಹೇಳಿ. ಕಡಿದ್ರ ಗೈಸ್. ಒಂದು ಮನೆ ಕೊಟ್ಬೇಕು, ಮನೆ ಕಟ್ಟಬೇಕು, ತಗೊಂಡ್ಬೇಕು, ಕೊಂಡ್ಕೊಬೇಕು. ಎರಡನೇದು ಸಮೀರ್ ಮದುವೆ ಮಾಡ್ಬೇಕು. ಅಲ್ಲ, ರೆಸೊಲ್ಯೂಷನ್ ಅಂದ್ರೆ ನಾನು ಜಿಮ್ಗೆ ಹೋಗ್ತೀನಿ, ಸಣ್ಣ ಆಗ್ತೀನಿ, ಇಷ್ಟು ಕೆಜಿ ಸಣ್ಣ ಆಗ್ತೀನಿ, ಏನಿಲ್ಲ ಬಿಡಪ್ಪ. ಇನ್ಮೇಲೆ ಅದು ತಿನ್ನೋದ್ ಬಿಡ್ತೀನಿ, ಇದು ತಿನ್ನೋದ್ ಬಿಡ್ತೀನಿ, ಡಾಳಿದ ಜಗಳಾಡೋದ್ ಬಿಡ್ತೀನಿ. ಅದೆಲ್ಲ ಕಾಮನ್ ಆಗಿ ಆಗ್ತೀರಾ? ಪಪ್ಪ ನಿಮ್ದು ವರ್ಷದ ರೆಸೊಲ್ಯೂಷನ್ ಏನ್ ಪಪ್ಪ? ನಿಮ್ದು ವರ್ಷದ ರೆಸೊಲ್ಯೂಷನ್
ನಿಮ್ದು ಈ ವರ್ಷ ರೆಸ್ಪೆಕ್ಟ್ ಎಲ್ಲ ಆಗಿಂದ 4 ಸರಿ ಕೇಳ್ಬಿಟ್ಟೆ. ನಿಮ್ದು ಈ ವರ್ಷದ ರೆಸಲ್ಯೂಷನ್ ಏನು? ತುಂಬಾ ಇದೆ ಕಣೋ. ಡೈಲಿ ಒಂದೊಂದು ಯೋಚನೆ ಮಾಡ್ತಾ ಇದ್ದೀನಿ. ಸೋಫಾ ಮೇಲೆ ಟಿವಿ ನೋಡ್ಕೊಂಡು ಮತ್ತೆ ಹೇಳಿ ಏನೇನಿದೆ? ಒಂದ್ 3 ಹೇಳಿ ಹೋಗ್ಲಿ. 3 ಫಸ್ಟ್ ಈಗ ಅಂಗಡಿ ಇಂಪ್ರೂವ್ಮೆಂಟ್. ಓಕೆ. ಅದು ಏನೇನ್ ಮಾಡ್ಬೇಕು, ಯಾವ ತರ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ. ಓಕೆ. ದೆನ್ ಫಸ್ಟ್ ಅದಾದ ತಕ್ಷಣ ಅದು ಇಂಪ್ರೂವ್ ಆದಂಗೆ ಹಂಗೆ ಒಂದು ಅದೇ ಏರಿಯಾದಲ್ಲಿ ಎಲ್ಲೋ ಒಂದು ಮನೆ ತಗೊಂಡ್ಬಿಡೋಣ. ಓಕೆ. ಅದೊಂದು. ಅದಾದ ತಕ್ಷಣ ಫಸ್ಟ್ ಆ ಮಗಳದ್ ಮದುವೆ ಮಾಡ್ತೀನಿ. ಈ ವರ್ಷದ ರೆಸಲ್ಯೂಷನ್ ಏನು ಮರಿ ನಿಂದು? ಸಣ್ಣ ಆಗ್ಬೇಕು. ನೆಕ್ಸ್ಟ್ ಜಿಮ್ ಮಾಡಿ ಒಳ್ಳೆ ಲೈಫ್ ಇರ್ಬೇಕು. ಹೆಲ್ತಿ ಲೈಫ್. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ವರ್ಷ ಇಂಡಸ್ಟ್ರಿಯಲ್ಲಿ ಇದಕ್ಕೆ ಇನ್ಸ್ಟಾಗ್ರಾಮ್ ಇವಾಗ ಏನಿದೆ ಅದಕ್ಕಿಂತ ದೊಡ್ಡದಾಗಿ ಓಪನ್ ಮಾಡಬೇಕು. ಅಷ್ಟೇನಾ? ನಿತ್ಯ ಏನ್ ರೆಸಲ್ಯೂಷನ್? ಒಂದ್ ಮನೆ ಮಾಡ್ಬೇಕು, ಚೆನ್ನಾಗಿ ದುಡ್ಡು ಮಾಡ್ಬೇಕು, ಹೆಲ್ತಿ ಆಗಿರ್ಬೇಕು. ಒಂದ್ ಚೆನ್ನಾಗಿರೋ ಹುಡುಗಿ ನೋಡಿ ಮದುವೆ ಮಾಡ್ಕೊಬೇಕು. ಏನ್ ಲುಕ್ ಕೊಡ್ತೀಯಾ? ಏನ್ ಲುಕ್ ಕೊಡ್ತೀಯಾ? ಅವ್ರು ಹೊಡಿಬೇಕಾದ್ರೆ ಏನ್ ಹೇಳಿಲ್ಲ. ಆಯ್ತು ನಿತಿ, ಇವನ್ನ ಬಿಟ್ಬಿಟ್ಟು ಹೋಗ ನಿತಿ. ಬಾಯೆಲ್ಲ ಹೊಡೆದ್ಬಿಟ್ಟ. ನಿನ್ ಕೇಳ್ತೀವಿ. ನನ್ನ ರೆಸಲ್ಯೂಷನ್ 1 hour ಆದ್ಮೇಲೆ ಹೇಳ್ತೀನಿ, ಇವಾಗ ಗಿಡ ಮೂಡಿಲ್ಲ. ಗೈಸ್, ಇವಾಗ 1ನೇ ತಾರೀಕು ಇವತ್ತು ದಿನ ಕೇಕ್ ಕಟ್ ಮಾಡಿ ನಾನು ನನ್ನ ತಮ್ಮ ಎಲ್ಲ ಆಚೆ ಸ್ಟುಡಿಯೋ ಹತ್ರ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಇವಾಗ ಬೆಳಗ್ಗೆ ಆಗಿದೆ. ನಮ್ಮಗೆ ರಾತ್ರಿ ಓಲ್ಡ್ ಮಾಂಗ್ ಕೊಟ್ಟಿದ್ದಾರೆ. ಸೊ ಹ್ಯಾಂಗ್ ಓವರ್ ಇದೆ ನೋಡಿ, ತಲೆನೋವು ಅಂತಿದ್ದಾರೆ. ನಾವು ಇಲ್ದೇ ಇರೋ ಟೈಮಲ್ಲಿ ರಾ ಹೊಡೆದ್ರ ಯಾವುದು? ಓಲ್ಡ್ ಮಾರ್ಕ್ ಕೊಟ್ಟಿದ್ದಾರೆ. ಎಷ್ಟು ಕ್ಲಾಸ್ ಹೊಡೆದ್ರಿ? ಏನ್ ಕೇಳ್ತೀರಾ, ನಿನ್ನೆ ಫುಲ್ಲು. ಪಪ್ಪ ಏನ್ ಮಮ್ಮಿಗೆ ಹ್ಯಾಂಗ್ ಓವರ್ ಆಗ್ಬಿಟ್ಟಿದೆ? ಏನ್ ಕೊಡ್ತಿದ್ರಿ ಮಮ್ಮಿಗ? ಮುಖ ನೋಡೋದು. ಮತ್ತೆ ತಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರು ಹ್ಯಾಂಗ್ ಓವರ್. ಓಲ್ಡ್ ಮಾರ್ಕ್ ಕೊಡಿದ್ರು ಅಂತಲ್ಲ. ಕುಡಿಬೇಡ ಅಂತ. ಗೈಸ್, ಸೊ ಈಗ ಪ್ರಾಬ್ಲಮ್ ಏನು ಅಂದರೆ, ನಮ್ಮ ಅಕ್ಕಂಗೆ ನಾ ವಿಷಯ ಮಾಡಿಲ್ಲ. ಅದಕ್ಕೆ ನಾನು ಆಗಿಂದ ಕಾಲ್ ಮಾಡ್ತಾ ಇದ್ದೀನಿ. ಅಮ್ಮ ಫೋನ್ ಅವ್ರು ರಿಸೀವ್ ಮಾಡ್ತಾರ, ವಿಶ್ ಮಾಡ. ಗೈಸ್, ನ್ಯೂ ಇಯರ್ ಆದ್ಮೇಲೆ ಡ್ಯಾನ್ಸ್ ಮಾಡ್ದಿರಕ್ಕಾಗತ್ತಾ? ಬನ್ನಿ ಈಗ ಡ್ಯಾನ್ಸ್ ಮಾಡಿಸ್ತೀನಿ ನೋಡಿ ನಮ್ಮ ಮನೆಯವ್ರನ್ನೆಲ್ಲ. ಡಣಕ ಸ್ಟೆಪ್ ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ಡಣಕ ಸ್ಟೆಪ್ ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ಓಕೆ, ರಾಣಿ ಗಾಬರಿ ಆಗ್ಬಿಟ್ಟವ್ರೆ, ಮನೇಲೆಲ್ಲ ಮೆಂಟ್ಲಾಗ್ಬಿಟ್ಟವ್ರೆ, ಹಿಂಗ ಆಡ್ತಾವ್ರೆ ಅಂತ. ನಮ್ಮ ಅಮ್ಮ ಕೇಳೋಣ, 2023 ಒಂದು ಡೇನ ನೀವು ನೆನ್ಸ್ಕೋತೀರ ಅಂದ್ರೆ ಅದು ಯಾವ ಡೇ? ನಮ್ಮ ಮಗಂದು 200K 100K 200K ಮಾಡಿ ಒಂದು ಬೆಸ್ಟ್ ಡೇ ಅಂದ್ರೆ ಅದೇ. ಏನ್ ಪುಂಗದ್ರು ನಮ್ಮ ಅಮ್ಮ ಅಂದ್ರೆ ಆನ್ ಸ್ಪಾಟ್ ಅಲ್ಲಿ. ಅದೇ ಅಲ್ವಾ ಬೆಸ್ಟ್ ಡೇ ಅಂಡ್ ವೆರಿ ಇಲ್ಲ ನನ್ನ ಪ್ರಕಾರ ಸುಳ್ಳು. ಇನ್ನೊಂದು ನಿಮ್ಮ ಬೆಸ್ಟ್ ಡೇ ಯಾವುದು 2023 ಅದೇನಾ? ನನಗೆ ಬೆಸ್ಟ್ ಡೇ ಅಂದ್ರೆ ಖುಷಿಯಾಗಿದ್ದು, ತುಂಬಾ ಖುಷಿಯಾಗಿದೆ. ನನ್ನ ಬರ್ತ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದು. ಇದು ಬಂತು ನೋಡಿ ರಿಯಾಲಿಟಿ ಬಾಯಿಂದ. ಸೋನು ಹುಟ್ಟಿದ್ದಿನ ಅನ್ಬಿಡಿ. ಆಮೇಲೆ ಇಲ್ಲ 2023 ಅಂದ್ರೆ ಈ ಮನೆಗೆ ಬಂದ್ವಲ್ಲ. ಈ ಮನೆಗೆ 2023 ಅಲ್ಲ, ಅದಕ್ಕೆ ಮುಂಚೆ 2022 ಅಲ್ಲಿ ಬಂದಿದ್ವಿ ಮನೆಗೆ ನಾವು. ಹೌದಾ? 2023ಗೆ ಇದು ಅಂಗಡಿ ಓಪನ್ ಮಾಡಿದ್ವಲ್ಲ, ಫುಡ್ ಟ್ರ್ಯಾಕು. ಬೆಸ್ಟ್ ಡೇ ಖುಷಿಯಾಗಿದ್ದಿನ. ಖುಷಿ ಆಗೋದು. ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು ಖುಷಿನೇ ಅಲ್ವಾ? 2023 ನಿನ್ನ ಬೆಸ್ಟ್ ಡೇ ಯಾವುದು? ನೀನು ನೆನ್ಪಿಟ್ಕೊಂಡಿರೋ ಬೆಸ್ಟ್ ಡೇ? ನನ್ನ ಬರ್ಡೇ. ಹೌದಾ? ಅಷ್ಟು ಚೆನ್ನಾಗಿತ್ತಾ? ಥ್ಯಾಂಕ್ ಯು ಹೇಳು. ಗೈಸ್, ಈ ವರ್ಷ ತುಂಬಾ ಮಾಡಿದೀವಿ ನಮ್ಮ ಮನೇಲಿ. ನಾವು ತುಂಬಾ ಲೈಫ್ ಚೇಂಜ್ ಆಗಿದೆ ನಮ್ದು. ನಾನು ಡೈಲಿ ವ್ಲಾಗಿಂಗ್ ಕಂಪ್ಲೀಟ್ ಮಾಡಿದೆ. ಮತ್ತೆ ನಾವು ಅಪ್ಪ ಅಮ್ಮಂಗೆ ಎಷ್ಟೋ ಗಿಫ್ಟ್ಸ್ ಕೊಡ್ಸಿದೆ. ಎಷ್ಟೋ ನಮ್ಮ ಮನೆಯವ್ರ ಸೆಲೆಬ್ರೇಷನ್ಸ್ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ನಮ್ಮ ಫುಡ್ ಟ್ರಕ್ ಓಪನ್ ಮಾಡಿದ್ವಿ. ಮತ್ತೆ ಅದಾದ್ಮೇಲೆ ಈಗ ಹೋಟೆಲ್ ಸ್ಟಾರ್ಟ್ ಮಾಡಿದೀವಿ. ಎಂಡ್ ಆಫ್ ದ ಡೇ ಥ್ಯಾಂಕ್ಸ್ ಟು ಯು ಗೈಸ್. ನೀವಿಲ್ಲ ಅಂದ್ರೆ ನಾವೇನೂ ಇಲ್ಲ.
ಕಾಶ್ಮೀರ್ಗೆ ಹೋದ್ವಿ, ಮತ್ತು ವಯನಾಡಂತೂ ಸುತ್ತಿ ಸಾಕಾಗೋಯ್ತು. ಈ ವರ್ಷ ಒಂದು 7 ಸರಿ ಅಂತೂ ಮಿನಿಮಮ್ ಹೋಗಿದ್ದೀವಿ, 5 ಸರಿ ಆದರೂ ಹೋಗಿದ್ದೀವಿ. ಅದು ಬಿಟ್ಟರೆ ಎಷ್ಟೋ ಕಡೆ ಟ್ರಿಪ್ ಹೊಡೆದ್ವಿ, ತುಂಬ ಮಾಡಿದ್ವಿ ಈ ವರ್ಷ. ಬಟ್ ನನಗೆ ನೆನಪಾಗೋ ಒಂದು ದಿನ ಅಂದರೆ ಆಬ್ವಿಯಸ್ಲಿ ಮೀಟಪ್ ಮಾಡಿದ್ವಿ. ಆ್ಯಂಡ್ ದಟ್ಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ನಾನು ಈಗಲೂ ಜ್ಞಾಪಿಸ್ಕೊಂಡ್ರು ಗೂಸ್ ಪಂಪ್ಸ್ ಬರುತ್ತೆ. ಆ್ಯಂಡ್ ಆ ದಿನನ ಈ ವರ್ಷ ಮಾತ್ರ ಅಲ್ಲ, ಯಾವುದೇ ವರ್ಷ ಆದರೂ ಮರೆಯೋಕ್ಕಾಗಲ್ಲ. ಆದಷ್ಟು ಬೇಗ ಮೀಟಪ್ ಮಾಡೋಣ. ಸೊ ಐಮ್ ಪ್ಲಾನಿಂಗ್, ಲೆಟ್ಸ್ ಸಿ. ತಾರದು ಅಪ್ಡೇಟ್ ಏನಿದೆ ಅದನ್ನು ಹೇಳ್ತೀನಿ. ಸ್ಲೋ ಆಗಿ ಹೆಂಗೂ ಈ ಡೈಲಿ ವ್ಲಾಗಿಂಗ್ ಶುರು ಮಾಡಿದ್ದೀನಿ. ಐಶ್ವರ್ಯ ರೈ, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಆದ್ರೂ ವ್ಲಾಗ್ ಮಾಡೋದ್ ಬಿಡು, ನಮ್ಮ ಹೊಟ್ಟೆ ಮೇಲೆ ಹೊಡಿಯೋದ್ ಬಿಡು. ಓ ಗೈಸ್, ನಾವು ಗಂಟು ಮುಟ್ಟೆ ಕಟ್ಟೋ ಟೈಮ್ ಬಂತು ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಫ್ಯಾಮ್ಸ್, ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ. ನಾನು ನ್ಯೂ ಇಯರ್ ರೆಸಲ್ಯೂಷನ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ, ಬಿಕಾಸ್ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇನ್ಮೇಲೆ ಡೈಲಿ ವ್ಲಾಗ್ ಶುರು ಮಾಡ್ತೀನಿ. ಹೋಪ್ಫುಲಿ ಇನ್ನೂ ಕ್ರಿಯೇಟಿವ್ ವಿಡಿಯೋಸ್ ಮಾಡೋಣ. ಆ್ಯಂಡ್ ಗೈಸ್, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲ ಈ ವರ್ಷ ತುಂಬ ಹೆಲ್ತ್ ಮತ್ತು ವೆಲ್ತ್ ಇರಲಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆಗಿ ಉಳ್ಕೊಳ್ಳಿ, ನಿಮ್ಮ ಮನೆಯವ್ರಿಗೆಲ್ಲ ಹೆಲ್ತ್ ಚೆನ್ನಾಗಿರಲಿ, ಆ್ಯಂಡ್ ಖುಷಿಯಾಗಿರಿ. ಜಾಸ್ತಿ ನಗು, ಕಮ್ಮಿ ದುಃಖ ಇರಲಿ, ಬಿಕಾಸ್ ದುಃಖ ಇಲ್ಲ ಅಂದ್ರೆ ಲೈಫೇ ಅಲ್ಲ. ಇಷ್ಟು ಹೇಳ್ತಾ ವ್ಲಾಗ್ ನ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂತ ಕಮೆಂಟ್ ಹಾಕಿ ನೋಡೋಣ. ನಾನು ಬೆಸ್ಟ್ ನ್ಯೂ ಇಯರ್ ರೆಸಲ್ಯೂಷನ್ ನ ಪಿನ್ ಮಾಡ್ತೀನಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ, ಅಂಡ್ ರಿಪ್ಲೈ ಮಾಡ್ತೀನಿ ಕಮೆಂಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಹ್ಯಾಪಿ ನ್ಯೂ ಇಯರ್. ಬಾಯ್.